ಕರ್ನಾಟಕದ ಪತ್ರಿಕಾ ರಂಗದಲ್ಲಿ ದೊಡ್ಡಣ್ಣ ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ಸಂಯುಕ್ತ ಕರ್ನಾಟಕ ಪತ್ರಿಕೆ 93 ವರ್ಷವನ್ನು ಕಳೆದು 94ನೇ ವರ್ಷಕ್ಕೆ ಕಾಲಿಟ್ಟಿದೆ. 1933ನೇ ಇಸವಿಯ ಅಕ್ಷಯ ತೃತೀಯ ದಿನ ಈ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ಪ್ರಾರಂಭವಾಗಿ ಸತತವಾಗಿ ಆ ದಿನದಿಂದ ಇವತ್ತಿನ ತನಕ ನಮ್ಮ ಓದುಗರಿಗೆ ಮಾಹಿತಿ ಕೊಡೋದರಲ್ಲಿ ನಿರತವಾಗಿ ಪತ್ರಿಕಾ ರಂಗದಲ್ಲಿ ಒಂದು ದೊಡ್ಡ ದಾಖಲೆಯನ್ನೇ ಸ್ಥಾಪಿಸಿದೆ. ಈ ಒಂದು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಒಂದು ಇತಿಹಾಸವೇ ಒಂದು ವಿಶಿಷ್ಟ. ಯಾಕೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಕರ್ನಾಟಕ ಏಕೀಕರಣದಲ್ಲಿ ಭಾಗಿಯಾಗಿ ಅನೇಕ ಸಮಾಜಮುಖಿಯ ಮಾರ್ಗದಲ್ಲಿ ಈ ಒಂದು ಇತಿಹಾಸವನ್ನೇ ಸೃಷ್ಟಿರ್ತಕ್ಕಂಥ ಏಕೈಕ ಪತ್ರಿಕೆ ಸಂಯುಕ್ತ ಕರ್ನಾಟಕ. ಅದರಲ್ಲೂ ಸಹ ವಿಶಿಷ್ಟವಾಗಿ ಏನು ಅಂತ ಹೇಳಿದ್ರೆ ಒಂದು ಸಾರ್ವಜನಿಕ ದತ್ತಿಯ ಮುಖಾಂತರ ನಡೆಸ್ತಕ್ಕಂಥ ಒಂದು ಪತ್ರಿಕೆ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಬಳಗದ ಪತ್ರಿಕೆಗಳು ಸಹ ಕರ್ಮವೀರ ಮತ್ತು ಕಸ್ತೂರಿ. ಕರ್ಮವೀರ ಸಂಯುಕ್ತ ಕರ್ನಾಟಕಕ್ಕಿಂತ ಹಿಂದಿನದು 105 ವರ್ಷ ಆಗೋಗಿದೆ. ಹಾಗೇ ರೀತಿ ಕಸ್ತೂರಿಯೂ ಸಹ 7 ಶತಮಾನಗಳನ್ನು ದಾಟಿದೆ. ಹಾಗಾಗಿ ಈ ದಿನ 7 ದಶಕಗಳನ್ನು ದಾಟಿದೆ. ಹಾಗೆ ಈ ದಿನ ಯಾವ ಅಕ್ಷಯ ತೃತೀಯದ ದಿನ ಸಂಯುಕ್ತ ಕರ್ನಾಟಕ ಹುಟ್ಟಿದ ದಿನ ನಾವು ಈ ಸಂಯುಕ್ತ ಕರ್ನಾಟಕ ಬೆಳವಣಿಗೆಯ ಏನು ಕಾರಣರಾದಂಥ ಅನೇಕ ಮಹನೀಯರನ್ನ ನೆನಪಿಸಿಕೊಂಡು ಇನ್ನೂ ಮುಂದಿನ ದಿನಗಳಲ್ಲಿ ಪತ್ರಿಕಾ ರಂಗದಲ್ಲಿ ಒಂದು ಹೊಸ ಮಾರ್ಗವನ್ನು ಸೃಷ್ಟಿಸ್ತಕ್ಕಂಥ ಸಂಕಲ್ಪವನ್ನು ಮಾಡಿ ಸಂಯುಕ್ತ ಕರ್ನಾಟಕ ಮುನ್ನಡೆಯಲಿದೆ. ಈ ಸಂದರ್ಭದಲ್ಲಿ ಎಲ್ಲ ಸಂಯುಕ್ತ ಕರ್ನಾಟಕದ ಓದುಗರಿಗೆ ಮತ್ತು ಸಂಯುಕ್ತ ಕರ್ನಾಟಕದ ಪತ್ರಿಕಾ ಬಳಗದವರಿಗೆ, ಸಂಯುಕ್ತ ಕರ್ನಾಟಕದ ಎಲ್ಲ ನೌಕರರಿಗೂ ಶುಭವನ್ನು ಕೋರಿ ಈ ಅಕ್ಷಯ ತೃತೀಯ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದ್ದೆ. ಈ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾನೆ. ಏನು ಅಶೋಚನನ್ವ ಶೋಚತ್ವ, ಯಾವುದಕ್ಕೆ ಶೋಕ ಪಡಬಾರ್ದು ಅದಕ್ಕೆ ನೀನು ಶೋಕ ಪಡ್ತಾ ಇದೆಯಾ, ಎಲ್ಲವನ್ನು ತಿಳಿದಿರೋ ಹಾಗೆ ಮಾತಾಡ್ತೀಯಾ ಅಂತ ಹೇಳಿ ಎಲ್ಲ ಒಂದು ವಿಷಯವನ್ನು ಒಂದು ತತ್ವದರ್ಶನವನ್ನು ಮಾಡಿ ಅದಾದ ನಂತರ ಕೊನೆಗೆ ಅವನು ಅರ್ಜುನ ಹೇಳ್ತಾನೆ, ನಾನು ಏನು ತಪ್ಪು ತಿಳುವಳಿಕೆ ಮಾಡ್ಕೊಂಡಿದ್ದೆ ಎಲ್ಲ ನಿವಾರಣೆ ಆಯಿತು, ನಷ್ಟೋ ಮೋಹ ಅಂತ ಹೇಳಿ ಎಲ್ಲ ನನ್ನ ಸಂದೇಹ ನಿವಾರಣೆ ಆಯಿತು, ಕರಿಷ್ಯೆ ವಚನಂತವ ಅಂತ ಹೇಳಿ ನೀನು ಏನು ಹೇಳಿದೀಯಾ ಕೃಷ್ಣ ಭಗವದ್ಗೀತೆಯಲ್ಲಿ, ನೀನು ಏನು ಹೇಳಿದೀಯಾ ಅದರ ಪ್ರಕಾರ ನಡ್ಕೋತೀನಿ ಅಂತ ಹೇಳಿದ್ದಾನೆ. ಇದೇ ಒಂದು ನಮ್ಮ ಸಂಯುಕ್ತ ಕರ್ನಾಟಕದ ಘೋಷವಾಕ್ಯವಾಗಿದೆ. ಯಾವ ಭಗವಂತ ಏನು ಹೇಳಿದ್ದಾನೆ ಆ ಮಾರ್ಗದಲ್ಲೇ ಸಮಾಜದಲ್ಲಿ ಎಲ್ಲರೂ ಸಹ ಒಂದು ಸನ್ಮಾರ್ಗದಲ್ಲಿ ಹೋಗಬೇಕು, ಲೋಕ ಶಿಕ್ಷಣ ಆಗಬೇಕು, ಜನರಿಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ತಕ್ಕಂಥ ಅದಕ್ಕೆ ಮಾರ್ಗದೀಪಿಕೆ ಆಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಮ್ಮ ಸಂಯುಕ್ತ ಕರ್ನಾಟಕದ ಘೋಷವಾಕ್ಯವೇ ಕರಿಷ್ಯೆ ವಚನಂತವ ಅಂತ ಹೇಳಿ ಯಾವ ಅರ್ಜುನ ಕೃಷ್ಣನಿಗೆ ಒಂದು ಆಶ್ವಾಸನೆಯನ್ನು ನೀಡ್ತಾನೋ, ಭಗವಂತ ತೋರಿದಂಥ ಮಾರ್ಗದಲ್ಲಿ ನಾನು ನಡೀತೀನಿ ಅಂತನೋ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಪತ್ರಿಕಾ ರಂಗದಲ್ಲಿ ನಮ್ಮ ಓದುಗರಿಗೆ ಈ ಕರಿಷ್ಯೆ ವಚನಂತವದ ಮೂಲಕ ಒಂದು ಪತ್ರಿಕಾ ರಂಗದಲ್ಲಿ, ಮಾಧ್ಯಮ ರಂಗದಲ್ಲಿ ಒಂದು ಹೊಸ ಹೆಜ್ಜೆಯನ್ನು, ಹೊಸ ಮಾರ್ಗವನ್ನು ತೋರಿಸ್ತಕ್ಕಂಥ ಒಂದು ದೊಡ್ಡಣ್ಣನಾಗಿ ಸಂಯುಕ್ತ ಕರ್ನಾಟಕ ಪತ್ರಿಕೆ ಕೆಲಸ ಮಾಡಿಕೊಂಡು ಬಂದಿದೆ.